ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಈ ಬಾರಿ ಮುಂಗಾರು ಮಳೆ ವಾಡಿಕೆಗಿಂತಲೂ ಮುಂಚಿತವಾಗಿಯೇ ಆರಂಭವಾಗಿದೆ. ಹಾಗೆಯೇ ವಾಡಿಕೆಗಿಂತ ಉತ್ತಮ ಮಳೆಯೂ ಆಗಿದೆ. ಸಂತಾನೋತ್ಪತ್ತಿ ಸಮಯವಾದ ಕಾರಣ ಹೆಣ್ಣು ಕಪ್ಪೆಗಳನ್ನು ಆಕರ್ಷಿಸಲು ಗಂಡು ಕಪ್ಪೆಗಳ ಸದ್ದು ಜೋರಾಗಿದೆ. ಮಳೆ ಬೀಳುತ್ತಿದ್ದಂತೆ ವಿವಿಧ ಜಾತಿಯ ಕಪ್ಪೆಗಳು ಹೊರಬಂದಿವೆ. ಕಪ್ಪೆಗಳು ನೀರಿನಲ್ಲಷ್ಟೇ ಅಲ್ಲದೆ ಬೀಲ, ಮರ, ಪೊದೆ, ಗೋಡೆ ಹೀಗೆ ಹಲವು ವಾಸಸ್ಥಾನಗಳಲ್ಲಿ ಕಾಣುತ್ತಿವೆ. ಸೂಕ್ಷ್ಮ ಜೀವಿಗಳಾಗಿರುವ ಕಪ್ಪೆಗಳು ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮೂಲಗಳ ನಾಶ, ಕೃಷಿಯಲ್ಲಿ ಅತಿಯಾದ ರಾಸಾಯನಿಕ ಬಳಕೆ, ಹವಾಮಾನ ಬದಲಾವಣೆ, ಜಲಾಶಯ ನಿರ್ಮಾಣ, ನಗರೀಕರಣದಿಂದ ಅಳಿವಿನ ಅಂಚಿನತ್ತ ಸಾಗುತ್ತಿವೆ. 30 ವರ್ಷಗಳಲ್ಲಿ 200ಕ್ಕೂ ಹೆಚ್ಚಿನ ಕಪ್ಪೆ ಪ್ರಭೇದಗಳು ನಶಿಸಿ ಹೋಗಿವೆ. ಕಪ್ಪೆಗಳು ಆಹಾರ ಸರಪಳಿಯ ಭಾಗ ಅಷ್ಟೇ ಅಲ್ಲ, ಸಂಸ್ಕೃತಿಯ ಭಾಗವೂ ಆಗಿವೆ. ಕಪ್ಪೆಗಳು ಸದ್ದು ಕಡಿಮೆಯಾದರೆ ಅದರ ಪರಿಣಾಮ ಮಾನವ ಕುಲಕ್ಕೂ ತಟ್ಟಲಿದೆ ಎನ್ನುತ್ತಾರೆ ಕೀಟ ಜೇಡ ಸಂಶೋಧಕ ವೈ.ಟಿ. ಲೋಹಿತ್. ಹೆಚ್ಚಿನ ಕಪ್ಪೆ ಪ್ರಭೇದಗಳು ನೀರಲ್ಲಿ ಮೊಟ್ಟೆ ಇಟ್ಟರೆ ಕೆಲವು ನೀರಿಗೆ ಹೊಂದಿಕೊಂಡಿರುವ ಮರದ ಎಲೆ ಅಥವಾ ಕಲ್ಲಿನ ಮೇಲೆ ಮೊಟ್ಟೆ ಇಡುತ್ತವೆ. ಕುಮಾರಕಪ್ಪೆ ಎಂಬ ಪ್ರಭೇದದಲ್ಲಿ ಹೆಣ್ಣು ಕಪ್ಪೆ ನೀರು ಇರುವ ಕಲ್ಲಿನ ಮೇಲೆ ಮೊಟ್ಟೆ ಇಟ್ಟು ಹೋದ ನಂತರ ಗಂಡು ಕಪ್ಪೆ ಮೊಟ್ಟೆಗಳಿಗೆ ಮಣ್ಣಿನ ಲೇಪನ ಬಳಿದು ಇತರೆ ಭಕ್ಷಕ ಜೀವಿಗಳಿಂದ ರಕ್ಷಿಸುತ್ತದೆ.